ಚಾನಲ್. ಸೊ ನಾನು ಲಾಸ್ಟ್ ವಿಡಿಯೋ ಏನು ಹಾಕಿದೆ ಶಾಪಿಂಗ್ ವ್ಲಾಗ್, ಅದ್ರಾಗ ಏನು ಪರ್ಚೇಸ್ ಮಾಡಿದೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಅಜಿಯೋಯಿಂದ ಸಮ್ ಐಟಮ್ಸ್ನ, ಸಮ್ ಕ್ಲೋಸೆಟ್ನ ನಾನು ತರಿಸಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಅದ್ರ ರಿವ್ಯೂಸ್ ಕೂಡ ಕೊಡ್ತೀನಿ. ಸಮ್ ಅಂದರೆ ನೀವು ಯಾರಿಗಾದ್ರೂ ತೊಗೊಳೋದಿದ್ರು ನಿಮಗೆ ಯೂಸ್ಫುಲ್ ಆಗ್ಬೋದು ಅನ್ನೋದ್ರ ಸಲುವಾಗಿ ಶೇರ್ ಮಾಡಲಿಕ್ಕತ್ತೀನಿ. ಫಸ್ಟ್ ಒನ್, ನಾನು ಕುರ್ತಾ ತೊಗೊಂಡಿದ್ದೀನಿ, ಅದನ್ನು ನಿಮ್ಗೆ ತೋರಿಸ್ತೇನೆ. ಅದನ್ನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ನಿನ್ನೆ ಒಂದು ಕಡೆ ಹೋಗಿದ್ವಿ, ಶಾಪಿಂಗ್ ಹೋಗಿದ್ವಿ, ನಾನು ಯೂಸ್ ಮಾಡಿದ್ದೀನಿ. ಅದನ್ನು ಪಿಕ್ ಕೂಡ ಹಾಕ್ತೀನಿ ಹೆಂಗೆ ಕಾಣಿಸ್ತದೆ ಅಂತಂದು. ಸೊ ನೋಡ್ಬೋದು, ಐ ವಿಲ್ ಶೋ ಯು. ನೋಡ್ಬೋದು ಈ ಥರ ಅದ. ಇಟ್ಸ್ ಅ ಲಾಂಗ್ ಟಾಪ್. ನಾನು ಯಾವಾಗಲೂ ಲಾಂಗ್ ಹಾಕ್ತೇನೆ. ಈ ಥರ ಅದ. ಆ್ಯಂಡ್ ನೆಕ್ ಇಸ್ ಟು ಇಂಪಾರ್ಟೆಂಟ್. ನನಗೆ ನೆಕ್ ಈ ಥರದೇ ಇಷ್ಟ ಆಗ್ತದೆ. ನಿಮ್ಗೆ ಸಮೀಪದಿಂದ ತೋರಿಸ್ತೀನಿ. ಸೊ ಈ ಥರ ಅದ, ಏನೂ ಇಲ್ಲ, ಹ್ಯಾಂಡ್ ಇಸ್ ಟು ನಾರ್ಮಲ್. ಆ್ಯಂಡ್ ಇಲ್ಲಿ ಏನದ, ಇಲ್ಲಿ ಈ ಥರ ಬಂದದ, ಈ ಥರ ಏನಂತಾರೆ ಸಮ್ ಸ್ಟಿಕ್ಕರ್ ಬೀಡ್ಸ್ ಈ ಥರ ಅದ. ಇವನ್ ಬಿ ಸಮ್ ಬೀಡ್ಸ್ ಅದ. ಈ ಫಿಕ್ಸ್ಡ್ ಬೆಡ್ ಅದ, ಕಂಫರ್ಟ್ ಆಗ್ಲಿಕ್ಕತ್ತಿಲ್ಲ, ಅದಕ್ಕೆ ಹಾಗಾಗಿ ಬೇಬಿ ಮಲ್ಕೊಂಡದ. ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಮಾತಾಡ್ಲಿಕ್ಕತ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಈ ಥರ. ಸೊ ದಿಸ್ ಈಸ್ ದ ಫಸ್ಟ್ ಕುರ್ತಾ. ಇದ್ರದ್ದು ಇದಕ್ಕೆ ನಾನು ಬೈ ಮಾಡಿರೋದು, ಇದಕ್ಕೆ ನಾನು ಕೊಟ್ಟಿರೋದು 500 ಸಮಥಿಂಗ್, 500 ಮೇಲೆ ಅದು ಇದ್ರದ್ದು ಕುರ್ತಾ. ಇದು ಬ್ರ್ಯಾಂಡ್ ಬಂದು ಸ್ವರ್ಣ ಬ್ರ್ಯಾಂಡ್ ಅವ್ರದ್ದು. ಬಟ್ ಸ್ವರ್ಣ ಒಳಗೆ ಕುರ್ತಾಸ್ ಅಮೇಝಿಂಗ್ ಇರ್ತದ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಂತಾರ, ಕ್ವಾಲಿಟಿ ವೈಸ್ ಅಮೇಝಿಂಗ್. ಇದು ಪೇಡ್ ಆಗಲ್ಲ, ಶಿಂಕ್ ಆಗಲ್ಲ, ಈವನ್ ಕಾಟನ್ ಇದ್ರೂ ಕೂಡ. ಹಾಗಾಗಿ ನಾನು ಸ್ವರ್ಣದ ತರಿಸಿದ್ದೀನಿ. ಇದ್ರ ಪಿಕ್ ಕೂಡ ನಾನು ಸೈಡ್ ಇಲ್ಲಿ ಹಾಕಿರ್ತೀನಿ, ನೋಡ್ಬೋದು ಹೆಂಗೆ ಕಾಣಿಸ್ತದ ಅಂತಂದು. ಓಕೆ, ಇದು ಫಸ್ಟ್ ಅಟೈರ್. ಒಂದು ಪ್ಲೇ ಸೂಟ್ ತೊಗೊಂಡಿನಿ, ಅದನ್ನು ಅಲ್ಟರಿಗೆ ಕೊಟ್ಟಿದ್ದೀನಿ. ಅದನ್ನು ನಿಮ್ಗೆ ಬೇರೆ ಲಾಗ್ ಮಾಡಾಗ ಅದನ್ನು ಶೇರ್ ಮಾಡ್ತೀನಿ. ಅದು ಅಲ್ಟರ್ ಮಾಡಿ ಕೊಟ್ಟಿಲ್ಲ, ಅದಕ್ಕೆ. ಸೆಕೆಂಡ್ ಒನ್, ಎರಡು ಸ್ವೆಟ್ ಶರ್ಟ್ ಅದ, ಎರಡು ಪಿಂಕಿ ಅದಾವ, ಬಟ್ ಪ್ಯಾಟರ್ನ್ ಈಸ್ ಡಿಫ್ರೆಂಟ್ ಅದ. ಫಸ್ಟ್ ಐ ವಿಲ್ ಶೋ ಯು sweat shirt. This is a light pink. One second, I will show you. This is a light pink. Okay, light pink color. Here ಅಂದರೆ ಇದು ಏನಂತಾರ, ಇದು ಐದು ಕೈ ಸ್ಲೀವ್ಸ್ ಬಂದು ಈ ಥರ ಅದ, ಲೂಸ್ ಆ್ಯಂಡ್ ಲೂಸ್ ಫಿಟ್ಟಿಂಗ್ ಅದ. ಬಟ್ ಸೈಜ್ ಬಂದು ನಾನು ಎಕ್ಸಸ್ ತೊಗೊಂಡಿದ್ದೀನಿ. ಬ್ರ್ಯಾಂಡ್ ಇದು ಬಂದು ಏನಂತಾರ, ಇದು ಪಿಗ್ ಅವ್ರದ್ದು, ಪಿಗ್ ಬ್ರ್ಯಾಂಡ್ದು. ಸೊ ಇದ್ರದ್ದು ಎಮ್ ಆರ್ ಪಿ 700 ಅದ. 700 ಇನ್ ದ ಸೆನ್ಸ್ 699 ಕಾಣಿಸ್ಲಿಕ್ಕೆ ಹೋಗ್ತದೆ ಅನ್ಕೋತೀನಿ, ಉಲ್ಟಾ ಆಗಲ್ಲ ಇದು. ಓಕೆ, 699. ಸೊ ಇದು ಲೈಟ್ ಪಿಂಕ್, ಇದು ಕೂಡ ಸ್ವೆಟ್ ಶರ್ಟೆ, ಬಟ್ ಅಮೇಝಿಂಗ್. ನೋಡ್ಬೋದು ಸ್ಲೀವ್ಸ್ ಇಸ್ ಡಿಫ್ರೆಂಟ್, ಈ ಥರ ಲೂಸ್ ಎಕ್ಸಸೈಸ್ ಲೂಸ್. So this is my second attire, and third I will go with another sweatshirt. So this is also light pink. ಕ್ವಾಲಿಟಿ ವೈಸ್ ಅದು ಕೂಡ ಟು ಅಮೇಝಿಂಗ್ ಅದ. ಯಾರಿಗಾದ್ರೂ ಏನಾದರೂ ಅದು ಲಿಂಕ್ ಏನಾದರೂ ಬೇಕಾಗಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ, ನಾನು ಕಮೆಂಟ್ ಸೆಕ್ಷನ್ ಒಳಗೆ ಲಿಂಕ್ ಶೇರ್ ಮಾಡ್ತೀನಿ. ಇಲ್ಲ ಅಟ್ಲೀಸ್ಟ್ ಲಿಂಕ್ ಶೇರ್ ಮಾಡಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಾನು ಅದು ಯಾವ ಬ್ರ್ಯಾಂಡು ಬೇಕು, ಅದು ಅವೈಲೇಬಲ್ ಅದು ಇಲ್ವೋ ಅಂತ ನೋಡಿ ಚೆಕ್ ಮಾಡಿ ನಾನು ನಿಮ್ಗೆ ತಿಳಿಸ್ತೀನಿ ಅಂತ. ಸೊ ಅದನ್ನು ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್, ಯಾರಿಗಾದ್ರೂ ಲಿಂಕ್ ಬೇಕಾಗುತ್ತೆ. ಓಕೆ, ಆ್ಯಂಡ್ ಥರ್ಡ್ ಒನ್, ದಿಸ್ ಈಸ್ ಆಲ್ಸೋ ಸ್ವೆಟ್ ಶರ್ಟ್. ಇಲ್ಲಿ ಫ್ರಂಟ್ ಏನಂತಾರೆ, ಇಲ್ಲಿ ಫ್ರಂಟ್ ಬಂದು ಈ ಥರ ಟೈ ಅದ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಲೈಟ್ ಪಿಂಕ್. ಕ್ವಾಲಿಟಿ ವೈಸ್ ಟು ಅಮೇಝಿಂಗ್ ಅದ. ನಾನು ಇದು ಕೂಡ ಸೇಮ್ ಬ್ರ್ಯಾಂಡ್ ಪಿಕ್ದೆ, ಬಟ್ ಇದು ಸೈಜ್ ಎಸ್ ತೊಗೊಂಡಿದ್ದು. ಯಾಕೆ ಅಂತಂದ್ರೆ ಸುಮಾರು ಸ್ವೆಟ್ ಶರ್ಟ್ಸ್ ಬೇಕಾಗಿದ್ವು, ಅಂದರೆ ನನ್ನ ಸಿಸ್ಟರ್ದು. ಆಕೆ ಯಾವುದರ ಇಷ್ಟ ಆಗಿದ್ರೆ ತೊಗೋಬೋದು ಅಂತಂದು ನಾನು ಎಸ್ ತರಿಸಿದ್ದೀನಿ. ಆಕೆ ಫಿಟ್ ಆಗ್ತದೆ, ಇವನ್ ನಾನು ಹಾಕೊಂಡು ಫಿಟ್ ಆಗ್ತದೆ, ಹಾಗಾಗಿ ನೋಡ್ಬೋದು. ಬಟ್ ಕ್ವಾಲಿಟಿ ವೈಸ್ ಇಟ್ಸ್ ಅಮೇಝಿಂಗ್ ಸ್ವೆಟ್ ಶರ್ಟ್. ಇಟ್ಸ್ ಥರ್ಡ್ ಅಟೈರ್. ಫೋರ್ತ್ ಬಂದು ನಾನು ಕಾರ್ಡ್ ಸೆಟ್ ತರಿಸಿದ್ದೀನಿ. ಕಾರ್ಡ್ ಸೆಟ್ ಯಾಕೆ ತರಿಸಿದೆ ಅಂದರೆ ನನಗೆ ಇವಾಗ
ಕೆಳಗೆ ಪ್ಲಾಜೋ ಮ್ಯಾಗ ಡಿಫ್ರೆಂಟ್ ಟೀ ಶರ್ಟ್ಸ್ ಹಾಕೊಂಡು ಬೇಜಾರಾಗಿತ್ತು, ಅದಕ್ಕೆ ನಾನು ಕಾರ್ಸೆಟ್ ತರಿಸಿದ್ದೀನಿ. ಸೊ ನಾನು ನಿಮ್ಗೆ ತೋರಿಸ್ತೀನಿ, ಇದೆ ನೋಡ್ಬೋದು. ದಿಸ್ ಈಸ್ ದ ಪ್ಯಾಂಟ್. ಇದು ಈಚಾ ಬ್ರ್ಯಾಂಡ್ದು. ಇತ್ತೀಚೆಗೆ ಈಚಾ ಬ್ರ್ಯಾಂಡ್ದು ಬಿಗ್ ಬಾಸ್ ಒಳಗೆ ಎಲ್ಲ ಹುಡುಗಿಯರು, ಇವನ್ ಮೋಕ್ಷಿತಾ, ಭವ್ಯ, ಆಲ್ಮೋಸ್ಟ್ ಆಲ್ ಈ ಬ್ರ್ಯಾಂಡ್ದು ಈ ಥರ ಕಾರ್ಸೆಟ್ ಹಾಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ತರಿಸಿದ್ದೀನಿ, ನೋಡ್ಬೋದು. ಅಮೇಝಿಂಗ್ ಕಾಟನ್ ಮಟೀರಿಯಲ್, ಇಟ್ಸ್ ಅಮೇಝಿಂಗ್ ಅದ. ಸೊ ನನ್ನ ಬೇಬಿ ಎದ್ದು ಬಿಡ್ತು, ನಾನು ವ್ಲಾಗ್ ಮಾಡಬೇಕಾದಾಗ ನಾನು ನಿಮಗೆ ತೋರಿಸ್ತೀನಿ, ನೋಡ್ರಿ. ಓಹೋ ಒದ್ರಿ, ಒನ್ ಸೆಕೆಂಡ್. ಆ್ಯಂಡ್ ಇದು ಟಾಪ್ ಬಂದು ಈ ಥರ ಅದ. ನೆಕ್ ಲೈನ್ ಐ ವಿಲ್ ಶೋ ಯು. ಈ ಥರ ವಿ ಅದ, ಬಟ್ ಅಮೇಝಿಂಗ್ ಅದ. ಇದು ಪ್ರೈಸ್, ಒರಿಜಿನಲ್ ಪ್ರೈಸ್ ಬಂದು ಐ ಥಿಂಕ್ ಓನ್ ಬಂಗಾರ ಪ್ರೈಸ್ ಟ್ಯಾಗ್ ಇಲ್ಲ, ಬಟ್ ಈಚಾ ಬ್ರ್ಯಾಂಡ್ದು. ಇದ್ರದ್ದು ಒರಿಜಿನಲ್ ಪ್ರೈಸ್ ಚೆಕ್ ಮಾಡಬೇಕು. ಇದೇ ಮೊಬೈಲ್ ಒಳಗೆ ವಿಡಿಯೋ ಮಾಡ್ಲಿಕ್ಕತ್ತೀನಿ, ಸೊ ಹಾಗಾಗಿ. ಸೊ ಇದಕ್ಕೆ ನಾನು ಪೇ ಮಾಡಿರೋದು 438 rupees ಪರ್ ಈಚ್ ಸೆಟ್. ಆಕ ಬಂಗಾರ, ಒನ್ ಸೆಕೆಂಡ್. ಸೊ ಬೇಬಿನ ಅವ್ರ ತಾತನ ಹತ್ರ ಕೊಟ್ಟು ಬಂದೆ. ಸೊ ಇದು ನೆಕ್ಲೈನ್ ಹಿಂಗೆ ಅದ, ಬಟ್ ಈ ಥರದ್ದು ನಾನು 3 ಸೆಟ್ ತರಿಸಿದ್ದೀನಿ. ಬಟ್ ಕಲರ್ ಈಸ್ ಡಿಫ್ರೆಂಟ್, ಪ್ಯಾಟರ್ನ್ ಈಸ್ ಸೇಮ್ ಪ್ಯಾಟರ್ನ್ ಬಟ್ ಡಿಫ್ರೆಂಟ್ ಕಲರ್ಸ್. ಇದು ಲೈಕ್ ಫ್ಲವರ್, ಸಾರಿ ಲೀಫ್ ಪ್ರಿಂಟ್ ಅದ. ಎಲ್ಲನೂ ಇದ್ರ ಮೇಲೆ ಗ್ರೀನ್ ಆ್ಯಂಡ್ ಯೆಲ್ಲೋ ಸಮ್ ಪ್ರಿಂಟ್ ಅದ. ಬಟ್ ನಾನು ಸೈಡ್ ಪಿಕ್ ಹಾಕಿಸ್ತೀನಿ, ಇಲ್ಲಿ ಹಾಕಿನಿ ಯಾವುದು ಪ್ರಾಡಕ್ಟ್ನ ನಾನು ಬೈ ಮಾಡಿದ್ದೀನಿ ಅಂತಂದು. ಸೊ ಮಟೀರಿಯಲ್ ವೈಸ್, ಕ್ವಾಲಿಟಿ ವೈಸ್ ಇಟ್ಸ್ ಅಮೇಝಿಂಗ್ ಐತಿ. ಯಾರಾದರೂ ಪ್ಲಾಜೋ ಹಾಕೊಂಡು ಡಿಫ್ರೆಂಟ್ ಎಲ್ಲಿ ತೊಗೊಳೋದು, ಮ್ಯಾಚ್ ಮಾಡೋಕ್ಕಾಗಲ್ಲ ಅಂದವ್ರಿಗೆ ಬೆಸ್ಟ್ ಅಂತ ನಾನು ಹೇಳ್ಬೋದು ಇದನ್ನು ನಾನು ನಿಮ್ಗೆ. ಸೊ ಯು ಕ್ಯಾನ್ ಬೈ. ಆ್ಯಂಡ್ ಓಕೆ, ಸೆಕೆಂಡ್ ಕಾರ್ಡ್ ಸೆಟ್. This is a maroon color. It's a white. It's a white. It's a maroon color. Maroon is, yes, ಹೆಂಗೆ ಕಾಣಿಸ್ಲಿಕ್ಕೆ ಅದು ಗೊತ್ತಿಲ್ಲ. ಸೊ ಇದ್ರ ಮೇಲೆ ವೈಟ್ ಪ್ರಿಂಟ್ ಬಂದಿದೆ. ಇದು ಪ್ಯಾಂಟ್, ಅದ್ರೊಳಗೆ ಸ್ಟಾರ್ಟಿಂಗ್ ಸೈಜ್ ಎಕ್ಸ್ ಅದ. ನಾನು ಎಕ್ಸೇ ಬೈ ಮಾಡಿದ್ದೀನಿ, ಬಿಕಾಸ್ ನಂಗೆ ಸ್ಟಾರ್ಟಿಂಗ್ ಎಕ್ಸಸ್ ಇದ್ರೂ ಬೈ ಮಾಡಿದೆ. ಬಟ್ ಬಿಟ್ ಲೂಸ್ ಆಗಿದೆ. ಬಟ್ ಐ ವಿಲ್ ಅಲ್ಟರ್. ಆ್ಯಂಡ್ ಎಸ್, ಅಲ್ಟರ್ ಮಾಡಬೇಕು ಅದನ್ನು. ಆ್ಯಂಡ್ ಇದ್ರದ್ದು ಟಾಪ್ ಒಂದು ಸೇಮ್ ಪ್ಯಾಟರ್ನ್. ಏನು ಫಸ್ಟ್ ಒಂದು ತೋರಿಸಿದೆ ನಾನು ವೈಟ್, ಸೇಮ್ ಪ್ಯಾಟರ್ನ್, ಏನೂ ಇಲ್ಲ, ಬಟ್ ಪ್ರಿಂಟ್ ಅಷ್ಟೇ ಚೇಂಜ್. ಬಟ್ಟೆ ವೈಸ್ನು ಸೇಮ್, ಏನೂ ಇಲ್ಲ. ಕಾಟನ್, ಅದು ಸಾಫ್ಟ್ ಕಾಟನ್. ಹಾಕೊಂಡ್ರೆ ಏನು ಇಚ್ಚಿಂಗ್ ಆಗೋದಿಲ್ಲ, ಇರಿಟೇಷನ್ಸ್ ಇಲ್ಲ, ಏನೂ ಇಲ್ಲ. ಸೊ ಇದು ಕೂಡ ಎಸ್ ಸೈಜೇ ನೋಡ್ಬೋದು. ಸೊ ಐ ವಿಲ್ ಶೋ ಯು. ಮೇಡ್ ಇನ್ ಇಂಡಿಯಾ, ಬ್ರ್ಯಾಂಡ್ ಇಟ್ಸ್ ಈಚಾ. ನಂಗೆ ಗೊತ್ತಿಲ್ಲ ಹೌ ಟು ಪ್ರನೌನ್ಸ್ ಅಂದ್ರೆ. ಐ ಥಿಂಕ್ ಇದನ್ನು ಈಚಾ ಅಂತ ಮಾಡಬೇಕು, ಈಕಾ ಅಂತ, ಐ ಡೋಂಟ್ ನೋ. ಸೊ ಯಾರಿಗಾದ್ರೂ ಗೊತ್ತಿದ್ರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ, ಬ್ರ್ಯಾಂಡ್ ಗೊತ್ತಿದ್ರು. ಸೊ ನನಗೆ ಪರ್ಸನಲಿ ಗೊತ್ತಿಲ್ಲ, ಬಟ್ ಈಚಾ ಅಂತ ನನಗೆ ಅಂದರೆ ನಾನು ಅದನ್ನೇ ಪ್ರನೌನ್ಸ್ ಮಾಡಿದೆ. ಸೊ ಇಫ್ ಐ ಆಮ್ ರಾಂಗ್ ಟು ಪ್ರನೌನ್ಸ್, ಪ್ಲೀಸ್ ಲೆಟ್ ಮಿ ಇನ್ ದ ಕಾಮೆಂಟ್ ಸೆಕ್ಷನ್ಸ್. ಆ್ಯಂಡ್ ಓಕೆ, ದಿಸ್ ಈಸ್ ಅ ಪ್ಯಾಟರ್ನ್ ಲೈಕ್ ದಿಸ್. ಈ ಥರ ಅದ. ನೆಕ್ ಸೇಮ್, ಇಲ್ಲಿ ಈ ಥರ ಅದ ನೆಕ್. ಸೇಮ್ ಪ್ರೈಸ್ 438 ಪೇ ಮಾಡಿದ್ದೀನಿ ನಾನು. ದಿಸ್ ಈಸ್ ದ ಸೆಕೆಂಡ್ ಕಾರ್ಡ್ ಸೆಟ್. ಆ್ಯಂಡ್ ಥರ್ಡ್ ಕಾರ್ಡ್ ಸೆಟ್ ಏನು ನಿನ್ನೆ ತೋರಿಸಿದೆ ಅದರೊಳಗೆ ಕಲರ್, ಬಟ್ ಇಟ್ಸ್ ಅಮೇಝಿಂಗ್ ಕಲರ್. ನನಗೆ ಅನ್ನೋ ಸಿಕ್ಕಾಬಡಿ ಇಷ್ಟ ಆಯಿತು ಈ ಕಲರ್. ಪರ್ಸ್ನಲಿ ನನಗೆ ಈ ಕಲರ್ ಇಷ್ಟ ಆಗ್ತದೆ ಅಂದ್ಕೊಂಡೆ, ಬಟ್ ಹಾಕೊಂಡ್ರೆ ಇದಕ್ಕಿಂತ ಇದು ಲುಕ್ ಗುಡ್ ಆನ್ ಮೀ. ಸೊ ಹಾಗಾಗಿ ಸೇಮ್ ಪ್ಯಾಟರ್ನ್, ಏನೂ ಇಲ್ಲ, ಪ್ರಿಂಟ್ ಎವ್ರಿಥಿಂಗ್ ಇಸ್ ಸೇಮ್. ಕಲರ್ ಓನ್ಲಿ, ಕಲರ್ ಇಸ್ ಅ ಡಿಫ್ರೆಂಟ್ ಕಲರ್. ಇಟ್ಸ್ ಅ ಟೀಲ್ ಬ್ಲೂ ಕಲರ್. ಸೊ ಐ ವಿಲ್ ಶೋ ಯು ಕಮ್ ಈಚಾ. ಸೊ ನೋಡ್ಬೋದು, ಇದು ಎಷ್ಟು ವೈಬ್ರೆಂಟ್ ಆಗಿ ಕಾಣ್ಲಿಕ್ಕತ್ತದ. ಏನಿಲ್ಲಿ ಮಿರರ್ ಒಳಗೆ ಕಾಣಿಸ್ಲಿಕ್ಕತ್ತದ, ಇನ್ ಲೈವ್ ಒಳಗೂ ಇಟ್ಸ್ ಅಮೇಝಿಂಗ್ ಕಲರ್. ಇಟ್ಸ್ ವೈಬ್ರೆಂಟ್ ಕಲರ್ ಇದೆ ನೋಡ್ಬೋದು. ಸೇಮ್ ಪ್ಯಾಟರ್ನ್, ಸೇಮ್ ಪ್ರಿಂಟ್. ಸೊ ಈಚ್ ನಾನು ಪೇ ಮಾಡಿರೋದು 438. ಸೊ ಯಾರಿಗಾದ್ರೂ ಡಿಫ್ರೆಂಟ್ ಆಗಿ ನಾವು ಕಾರ್ಡ್ ಸೆಟ್ಟಿಗೆ ಹೋಗಬೇಕು ಅಂದರೆ ಬೆಸ್ಟ್ ಏನಂತಾರೆ, ಬೆಸ್ಟ್ ಕಾರ್ಡ್ ಸೆಟ್ ಅಂತ ಹೇಳ್ಬೋದು. ಯು ಕ್ಯಾನ್ ಬೈ ಆನ್ Ajio. ಆ್ಯಂಡ್ ನಾನು ಲಾಸ್ಟ್ ವಿಡಿಯೋದೊಳಗೆ ನಾನು ಶಾಪಿಂಗ್ ಹಾಲ್ ಒಳಗೆ ಶಾಪಿಂಗ್ ಏನು ಮಾಡಿದೆ ಅಂತ ತೋರಿಸಿಲ್ಲ, ಹಾಗಾಗಿ ಇದ್ರೊಳಗೆ ತೋರಿಸ್ಲಿಕ್ಕತ್ತೀನಿ. ಸೊ ಇದೇನಿಲ್ಲ, ಬ್ಯೂಟಿ ಪ್ರಾಡಕ್ಟ್ಸ್ ಅಲ್ಲ, ನಿಮ್ಗೆ ಯೂಸ್ ಆಗ್ಬೋದು ಅಂತ ತೋರಿಸ್ಲಿಕ್ಕತ್ತೀನಿ ಹೊರತು ಆ ಥರ ಏನು ತೋರಿಸಲೇಬೇಕು ಅಂತ ಏನಿಲ್ಲ. ನನಗೆ ಯೂಸ್ ಆಗ್ತದೆ ಏನು ಅಂತಂದು ಅದಕ್ಕೆ.
ನಾನು ಮೊದಲು ಬಂಜಾರದು ಅವ್ರದ್ದು ನಾನು ರೋಸ್ ವಾಟರ್ ಯೂಸ್ ಮಾಡ್ತಿದ್ದೆ. ಇವಾಗಿಲ್ಲ ಕೀ ಬ್ರ್ಯಾಂಡ್ ಅವ್ರದ್ದು ಯೂಸ್ ಮಾಡ್ಲಿಕ್ಕತ್ತೀನಿ. ದಿಸ್ ಈಸ್ ಇಟ್ಸ್ 600 ml ಅದ. ಬಟ್ ನಿಮ್ಗೆ ಗೊತ್ತು ಅಮೇಝಿಂಗ್ ರೋಸ್ ವಾಟರ್ ಅಂತಲೇ ಹೇಳ್ಬೋದು. 600 mlಗೆ ನಾವು ಏನಾದರೂ ಏನಂತಾರೆ ಬ್ರ್ಯಾಂಡ್ ವೈಸ್ ಹೋಗಿದ್ರು ಆಲ್ಮೋಸ್ಟ್ 100 ml ಇರ್ತದೆ, 289 129 ಹಿಂಗಿರ್ತದೆ. ಬಟ್ 600 ml ನೀವು ಬಿಲೀವ್ ಮಾಡಲ್ಲ, ಇದಕ್ಕೆ ನಾನು ಪೇ ಮಾಡಿದ್ದು ಓನ್ಲಿ 65. ಇಟ್ಸ್ ಅಫೋರ್ಡಬಲ್ ರೇಂಜ್ ಒಳಗೆ ಸಿಕ್ಕದು. ಇದನ್ನು ನಾನು ಜಾಜಿ ಒಳಗೆ ಬೈ ಮಾಡಿದ್ನಿ. ಯಾರಾದರೂ ಗುಲ್ಬರ್ಗಿನ ಆಗಿದ್ರೆ ಅವ್ರಿಗೆ ಹೇಳ್ತೀನಿ, ಪ್ಲೀಸ್ ಬೈ ಆನ್ ಜಾಜಿ ಪ್ರಾಡಕ್ಟ್ಸ್ ಅಮೇಝಿಂಗ್ ಇರ್ತದೆ. ಹಾಗಾಗಿ ಹೇಳಿಕತ್ತೀನಿ. ನಾನೇನು ಈ ಜಾಜಿ ಇದು ಏನೂ ಅಲ್ಲ. ಸೊ ಜಾಜಿ ಒಳಗೆ ನಿಮ್ಗೆ ಯೂಸ್ ಆಗಲಿ ಅಂತ ಹೇಳಿಕತ್ತೀನಿ. ನಾನು ಆಲ್ರೆಡಿ ಬೈ ಮಾಡಿದ್ದೀನಿ. ಹಾಗಾಗಿ ಸೊ ಇದು ಫಸ್ಟ್ ಇದು ಜಾಜಿ ಒಳಗೆ ಬೈ ಮಾಡಿರೋದು ಫಸ್ಟ್ ತೋರಿಸ್ತೀನಿ. ಆ್ಯಂಡ್ ಸೆಕೆಂಡ್ ಒನ್ ಇಟ್ಸ್ ಸೆಸಮೆ ಆಯಿಲ್. ಇದು ಏನಂತಾರೆ ತೀಲ್ ತೈಲ ಏನಂತಾರೆ ಎಳ್ಳೆಣ್ಣೆ ಸೆಸಮೆ ಮೀನ್ಸ್ ಎಳ್ಳು ಎಸ್ ಎಳ್ಳೆಣ್ಣೆ. ಇದ್ರದ್ದು ಕಾಸ್ಟ್ ಬಂದು 160 ಅದ, ಬಟ್ 200 ml ಅದ. ಸೊ ಐ ವಿಲ್ ಶೋ ಯು. ಸೊ ಮತ್ತೆ ಹೋಗಿದ್ರೆ ಬೇಬಿಗೆ ಸಂಬಳಿಸಿ ಬರೋಷ್ಟರಲ್ಲಿ ಎಲ್ಲಿ ಬಿಟ್ಟಿದೆ ಅಂತ ನನಗೆ ಗೊತ್ತಾಗ್ಬೇಕಲ್ಲ. ಸೊ ನೋಡ್ಬೋದು ಮತ್ತೆ ಬಂದ. ಸೊ ಇಲ್ಲಿ ನೋಡ್ಬೋದು ಕಾಣಿಸ್ಲಿಕ್ಕದ. ಸೊ ಹೋಗಿ ಅದಕ್ಕೆ 1 ಸೆಕೆಂಡ್ ಬರ್ತೀನಿ. ಸೊ ಫಸ್ಟ್ ಫಿನಿಶ್ ಮಾಡಿಬಿಡ್ತೇನೆ ಇದನ್ನು. ಸೊ ನನ್ನ ಸೆಕೆಂಡ್ ಐ ಥಿಂಕ್ ಬೇಬಿ ಸೌಂಡ ಡಿಸ್ಟರ್ಬ್ ಆಗಲಿದ್ರೆ ಇದು ಮಾಡಿರಿ. ಒಂದು ವಿಡಿಯೋ ಮಾಡ್ಬೇಕಂದ್ರೆ ಏನಂತಾರ ಇಷ್ಟು ತಲೆನೋವು ಅಂತ. ಯಾಕಂದ್ರೆ ಬೇಬಿ ಇರ್ತದೆ, ಅದನ್ನು ಸಂಭಾಳಿಸ್ಬೇಕು. ಸೊ ಅದೆಲ್ಲ ಬಿಟ್ರಿ ನೋಡಿ ಮತ್ತೆ. ಸೊ ಸೆಕೆಂಡ್ ಒನ್ ಇದು 200 ml ಅದ. ಇಟ್ಸ್ ಅ ಸೆಸಮೆ ಆಯಿಲ್. ಐ ಥಿಂಕ್ ಇದನ್ನೇ ಹೇಳಿಕತ್ತಿದೆ ಅನ್ಕೊಂಡ. ಇದು ನಾನು ಹೇರ್ ಆಯಿಲ್ ಆಗಿ ಯೂಸ್ ಮಾಡ್ತೀನಿ. ಹೇರ್ ಆಯಿಲ್ ಯಾಕಂತಂದ್ರೆ ನಾನು ಕೊಕೊನಟ್ ಆಯಿಲ್ ಜೊತೆ ನಾನು ಹೇರ್ ಕೇರ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ಐ ವಿಲ್ ಶೋ ಯು. ಇದನ್ನು ನಾನು ಕೊಕೊನಟ್ ಆಯಿಲ್ ಜೊತೆ ಮಿಕ್ಸ್ ಮಾಡೋ ಸಲುವಾಗಿ ತೊಗೊಂಡ್ಬಂದಿದ್ದೀನಿ. ಡೆಫಿನೆಟ್ಲಿ ನಾನು ಕಂಪ್ಲೀಟ್ ಆಗಿ ನಾನು ಹೇರ್ ಕೇರ್ ಲಾಗ್ ಮಾಡಬೇಕಾದ್ರೆ ತೋರಿಸ್ತೀನಿ. ಆ್ಯಂಡ್ ಥರ್ಡ್ ಒನ್ ಐ ವಿಲ್ ಶೋ ಯು ವೆರಿ ಕ್ವಿಕ್ಲಿ ಬಿಕಾಸ್ ಗೊತ್ತಲ್ಲ ಬೇಬಿದು. ಆ್ಯಂಡ್ ಥರ್ಡ್ ಒನ್ ಇಟ್ಸ್ ಅ ಕ್ಯಾಸ್ಟರ್ ಆಯಿಲ್. ಇದು ಸೇಮ್ 200 ml ಅದ. ಸೇಮ್ ಪ್ರೈಸ್ 160 ml. ಆ್ಯಂಡ್ ದಿಸ್ ಈಸ್ ಅ ರೋಸ್ ವಾಟರ್. ನಾನು ಇದನ್ನು ಸಿನ್ಸ್ 2 ಇಯರ್ಸಿಂದ ಯೂಸ್ ಮಾಡ್ಲಿಕ್ಕದ್ದೀನಿ. ಹಿಮಾಲಯ ಅವ್ರದ್ದು ಬೆಸ್ಟ್. ಇಟ್ಸ್ 85 rupees. ಆ್ಯಂಡ್ ಅದು ರೋಸ್ ಜೆಲ್. ಇಟ್ಸ್ neem gel because sometimes I'm getting the acne, so that's why I bought this. This is also neem gel, same brand Himalaya. And this is one of my most favorite almond oil. This is the cost a bit high anta ನನಗೆ ಅನಿಸ್ತು because this is a 250 ಎಷ್ಟು ml ಅಂದರೆ 50 ml ಎಷ್ಟು ಕಾಸ್ಟ್ಲಿ ಅಂತ ಅನಿಸ್ತು. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಕೇರ್. ಆ್ಯಂಡ್ ಒಂದು ವೈಟ್ ಟೋನ್ ಪೌಡರ್ ತೊಗೊಂಡಿನಿ. ನಾನು ಲೂಸ್ ಪೌಡರ್ ಎಲ್ಲ ಪ್ರಿಫರ್ ಮಾಡಲ್ಲ. ಸೊ ಒನ್ ಆಫ್ ದ ಬೆಸ್ಟ್ ಪೌಡರ್ ಅಂತ ಹೇಳ್ಬೋದು. ನನಗೆ ಪರ್ಸನಲಿ ಸಿನ್ಸ್ 8 ಇಯರ್ಸಿಂದ ಯೂಸ್ ಮಾಡ್ಲಿಕ್ಕತ್ತೀನಿ. ಆ್ಯಂಡ್ ಹಿಮಾಲಯ ಅವ್ರದ್ದು ನಾನು ಡೇ ಕ್ರೀಮ್ ತೊಗೊಂಡಿದ್ದೆ. ಆ್ಯಂಡ್ ಫೈನಲ್ಲಿ ಇದು ಪಾಂಡ್ಸ್ ಏನು ಜೆಲ್ ತೊಗೊಂಡಿದ್ದೀನಿ. ಹೈಲರಾನಿಕ್ ಐತಿ. ಹ್ಯಾಂಡ್ರಿಟೆಡ್ ಸ್ವಲ್ಪ ಚೇಂಜ್ ಮಾಡಿರೋ ವರ್ಷನ್. ಸೊ ದಿಸ್ ಇಸ್ ಆಲ್ಸೋ ಕ್ಯೂಟ್. ಆ್ಯಂಡ್ ಅದು ಕೂಡ ಸ್ಕೈ ಬ್ಲೂವೇ ಇತ್ತು, ಬಟ್ ಇದು ಕೂಡ ಸ್ಕೈ ಬ್ಲೂವೇ ಅದ. ಬಟ್ ಒಂದು ಡಿಫ್ರೆನ್ಸ್ ಏನಂತಂದ್ರೆ ಇದು ಸ್ವಲ್ಪ ಲುಕ್ ವೈಸ್ ಸ್ವಲ್ಪ ಗುಡ್ ಅಂತ ನನಗೆ ಅನಿಸ್ಬೋದು. ಸೊ ಅದು ಬಿಟ್ಟರೆ ಮತ್ತೇನಿಲ್ಲ. ಆ್ಯಂಡ್ ಲಾಸ್ಟ್ ದಿಸ್ ಈಸ್ ವಾಸು ಬ್ರ್ಯಾಂಡ್ದು ನಾನು ಕುಂಕುಮಾದಿ ತೈಲಂ ತೊಗೊಂಡಿದ್ದೀನಿ. ದಿಸ್ ಈಸ್ ದ ಕಾಸ್ಟ್ 250. ಎಸ್ 250 ಅದ. ಬಟ್ ml ಒಂದು 25 ml ಅದಷ್ಟೇ. ಸೊ ಬಿಟ್ಟ ಹೈ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಬಂದು ಕೂತಾನ ಹಾಗಾಗಿ. ಸೊ ನೋಡ್ಬೋದು ಬೆಸ್ಟ್. ನಾನು ಇದನ್ನು ನಾನು ಸ್ಕಿನ್ ಕೇರ್ ಮಾಡಬೇಕಾದಾಗ ನಾನು ನಿಮಗೆಲ್ಲ ಡೀಟೇಲಾಗಿ ತೋರಿಸ್ತೀನಿ. ಇವಾಗ ಡೀಟೇಲಾಗಿ ಹೇಳೋಕ್ಕೂ ಆಗಲ್ಲ ಬಿಕಾಸ್ ಬೇಬಿ ಇದು ಮಾಡೋದ್ರಿಂದ. ಮತ್ತು ಇದು ನಾನು ಏನೇನು ಬೈ ಮಾಡಿದೆ ಮತ್ತು ಹಾಲ್ ಆಗಿರೋದ್ರಿಂದ ಇದನ್ನೆಲ್ಲ ನಾನು ಈ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸೊ ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಸೊ ಇವಾಗ ಇದು ಆಗಿತ್ತು ಇದು ಲಾಕ್ಡೌನ್. ಮತ್ತು ಅತಿ ಶಾರ್ಟ್ ಇಡ್ಲೈಕೆ ಟ್ರೈ ಮಾಡ್ಲಿಕ್ಕೆ ಬಿಕಾಸ್ ಗೊತ್ತಲ್ಲ ಭಾಳ ಬೋರಿಂಗ್ ಹೊಡಿಬಾರ್ದು, ಡ್ರ್ಯಾಗ್ ಎಲ್ಲ ಮಾಡ್ಲಿಕ್ಕೆ ನನಗೆ ಇಷ್ಟ ಇದೆ. ಸೊ ಹಾಗಾಗಿ ಪರ್ಸ್ನಲಿ ನನಗೆ ಸೊ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ಯಾಕಂತಂದ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಸ್ ಬರ್ತದೆ. ಸೊ ಹಾಗಾಗಿ ಡೂಯಿಂಗ್ ಎ ನಾಯ್ಸ್ ಕ್ರ್ಯಾಂಕಿ ಆಗಿಬಿಟ್ಟನ. ಇಲ್ಲ
ಹೇಳು, ಹಂಗ್ಯಾಕ್ ಮಾಡ್ತಿ ಬಂಗಾರಿ, ಪ್ಲೀಸ್. ಸಾರಿ 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 ಸಾರಿ. ಇಲ್ಲಿ ಗೈಡ್ ತಗೋ ತಗೋ ತಗೋ. ಸೊ ಎಸ್, ಸಾರಿ ಸಾರಿ ಫಾರ್ ಇಂಟ್ರಪ್ಟ್. ಏನು ಮಾಡೋಕ್ಕಾಗಲ್ಲ, ಬೇಬಿ ಇರೋದ್ರಿಂದ. ಕ್ಲಿಕ್ ಆನ್ ದ ಬೆಲ್ ಐಕಾನ್ ಆ್ಯಂಡ್ ಏನು ಹೇಳಿದೆ ಇದು. ಸೊ ಏನಾದರೂ ಲಿಂಕ್ ಏನಾದರೂ ಬೇಕಾಗಿದ್ರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಸಿಗ್ತೀನಿ ಅಂತ ಹೇಳಿದ್ರು. ಸೊ ಟೇಕ್ ಕೇರ್, ಬಾಯ್.